ಎಚ್ಚರ ಆದಾಗ ತುಂಬ ಲೇಟಾಗಿತ್ತು. ಅದಕ್ಕೆ 5:30 ಎದ್ದಾಗ, ಅದಕ್ಕೆ ಕರೆಕ್ಟಾಗಿ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಇವತ್ತು. 5:30ಕ್ಕೆ ಎದ್ದು ವಾಶ್ರೂಮ್ಗೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ವರ್ಕೌಟಿಗೆ ಶುರು ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟಾಗೋಯ್ತು. ಅದಕ್ಕೆ ಜಾಸ್ತಿ ವರ್ಕೌಟ್ ಮಾಡೋಕ್ಕಾಗಲಿಲ್ಲ. ಒಂದು 5-6 ಎಕ್ಸಸೈಸ್ ಮಾಡಿದೆ ಅಷ್ಟೇ. ಆದರೆ ಅದನ್ನು ಕರೆಕ್ಟಾಗಿ ಮಾಡಿದ್ದೀನಿ. ಆ 5-6 ಎಕ್ಸಸೈಸ್ನೇ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ. ಟೈಮ್ ಆಗೋಯ್ತು 7:30. ಇನ್ನು 7:30 ಮೇಲೆ ವರ್ಕೌಟ್ ಮಾಡೋಕ್ಕಾಗಲ್ಲ, ಏಕೆಂದರೆ ಡ್ಯೂಟಿಗೆ ಟೈಮ್ ಆಗುತ್ತೆ. 8 ಗಂಟೆ 10 ನಿಮಿಷ ಅಂದರೆ 8 ಗಂಟೆ 10 ನಿಮಿಷಕ್ಕೆ ಕರೆಕ್ಟಾಗಿ ಕೆಲಸ ಶುರು ಮಾಡಬೇಕು. ಅದಕ್ಕೆ ಯಾವುದೋ ರೀಸನ್ ಹೇಳೋಕ್ಕಾಗಲ್ಲ. ಅದಕ್ಕೇ ಇವತ್ತು ಸ್ವಲ್ಪ ಕಡಿಮೆ ವರ್ಕೌಟ್ ಮಾಡಿದ್ದೀನಿ. ಮೆಡಿಟೇಷನ್ ಕಡಿಮೆ ಮಾಡಿದೆ. ಇವತ್ತು ಸ್ವಲ್ಪ ಕಡಿಮೆ ವರ್ಕೌಟ್ ಮಾಡಿದ್ದೀನಿ. ನಾಳೆ ಅಥವಾ ಸಂಜೆ ಏನಾದರೂ ಟೈಮ್ ಸಿಕ್ಕಿದ್ರೆ ಇದನ್ನು ರಿಕವರಿ ಮಾಡ್ತೀನಿ. ಸಂಜೆ ಏನಾದರೂ ಫ್ರೀ ಆದರೆ ಒಂದು ಅರ್ಧ ಗಂಟೆ ಬಂದು ವರ್ಕೌಟ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಇದು ಸಖತ್ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಸತಿ ಹಿಂಗೆ ಎಚ್ಚರ ಆಗಲಿಲ್ಲ ಬೆಳಗ್ಗೆ ಬೇಗನೆ. 5 ಗಂಟೆಗೆ ಎಚ್ಚರ ಆದ್ರೂ ಹಾಸಿಗೆಯಿಂದ ಎದ್ದೇಳೋಷ್ಟು ಅರ್ಧ ಗಂಟೆ ಲೇಟ್ ಆಗೋಯಿತು. ಅಲಾರಾಮ್ನ ಆಫ್ ಮಾಡೋದು ಆನ್ ಮಾಡೋದು ಮಾಡ್ಕೊಂಡು. ನಾಳೆ ಇದೇ ಥರ ಮಾಡಬಾರ್ದು. ಇನ್ನು 95 ದಿನ ಅಷ್ಟೇ ಇರೋದು ಟೈಮು. ಹೆಂಗಾದರೂ ಮಾಡಿ ರಿಕವರಿ ಮಾಡಬೇಕು. 95 ದಿನ 78 kg ಇದ್ದೀನಿ. ಇದನ್ನು ಎಷ್ಟು ಕರಗಿಸ್ತೀನೋ ಗೊತ್ತಿಲ್ಲ. ನೆನ್ನೆ ಒಂದಿನ ಮಾತ್ರ ಒಂದು ಚೂರು ಡಯಟ್ ಫುಡ್ ಬಿಟ್ಟು ಮಿಕ್ಕಿದ್ದು ಯಾವುದಕ್ಕೂ ಹೋಗಿಲ್ಲ. ನೆನ್ನೆ ಒಂದು ಸಣ್ಣ ಪೀಸ್ ಕೂಡ ಆಯಿಲ್ ಐಟಮ್ ತಿಂದಿಲ್ಲ. ಒಂದೇ ಒಂದು ಕಾಫಿ ಕುಡಿದೆ ಅಷ್ಟೇ, ಶುಗರ್ ಇರೋದು. ಅದು ಬಿಟ್ಟರೆ ಇನ್ಯಾವುದೂ ತೊಗೊಂಡಿಲ್ಲ. ಇದೇ ಥರ ಡೈಲಿ ಕಂಟಿನ್ಯೂ ಮಾಡಿದ್ರೆ ಇನ್ನು 95 ದಿನ ಆಟೋಮೆಟಿಕ್ಕಾಗಿ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಓಕೆ, ಇವತ್ತಿನ ವರ್ಕೌಟ್ ಮುಗಿಯಿತು. ಇನ್ನು ನಾನು ಕೆಲಸಕ್ಕೆ ಹೋಗ್ತೀನಿ. ನೀವ್ಯಾರು ನೋಡ್ತಾಯಿದ್ರೆ ಕಾಲೇಜ್ ಹೋಗಬೇಕು ಅನ್ನೋರಿದ್ದರೆ ಕೆಲಸ ಕಾಲೇಜ್ಗೆ ಹೊರಡಿ.